ಥಿಯೇಟರ್ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ಸರ್. ಸೊ ನಾನು ಮಾಮೂಲಿ IT ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಸೊ ಸಾಫ್ಟ್ವೇರ್ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೆ ಕಂಪ್ನಿಲಿ. ಓಕೆ. ಇದು ಬ್ಯಾಂಗ್ಳೂರು? ಬ್ಯಾಂಗ್ಳೂರಲ್ಲಿದೆ. ಮೂಲತಃ ಗದಗು, ಉತ್ತರ ಕರ್ನಾಟಕ ನಮ್ಮದು. ರಾಘವೇಂದ್ರ ಮಹಾತ್ಮೆಗೆ ಹೆಂಗೆ ಸೆಲೆಕ್ಟ್ ಆದ್ರಿ ನೀವು? ಅದೇ ಅದು ಕೂಡ ಹೀಗೆ ರಾಯರ ಅನುಗ್ರಹನೇ. ಅದನ್ನು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಹೋಗಿದ್ದು ಅಲ್ಲ ಅದು. ಸೊ ಸುಮ್ಮನೆ ಆಡಿಷನ್ಗೆ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು, ಒಂದು ಫೋಟೋ ಕಳಿಸು ನೋಡೋಣ ಅಂತ. ಅನೂಪ್ ಅಂತ. ಸೊ ಕೊಟ್ಟೆ, ಒಂದು ಫೋಟೋ ಕಳಿಸ್ದೆ. ಅವ್ರು ಬನ್ನಿ ಆಡಿಷನ್ಗೆ ಅಂದ್ರು. ಆಡಿಷನ್ಗೆಲ್ಲ ಹೋಗಿ ಬಂದ್ಮೇಲೆ ಕೆಲಸ ಬಿಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಬಿಡಬೇಕೋ ಬೇಡವೋ ಅನ್ನೋಂಥ ಒಂದು ದೊಡ್ಡ ಗೊಂದಲದಲ್ಲಿದ್ದೆ. ಇರುವಂತಹ ಪ್ರಶಂಸೆ ಮತ್ತೆ ರೀಚ್ ಅದೆಲ್ಲ ನೋಡುವಾಗ ನಿಮಗೆ ಹೇಗೆ ಅನ್ಸುತ್ತೆ? ಅನ್ಕೊಂಡಿರಲಿಲ್ಲ ಸರ್, ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಇದು. ಯೂಶಲಿ ಎಲ್ಲರೂ ಹೀರೋಯಿನ್ ಪಾತ್ರ ಬೇಕು, ಅದೇ ರಾಯರ ಹೆಂಡತಿ ಪಾತ್ರ ಆಗಲಿ ಅಥವಾ ಯಾವುದೇ ಸಿನಿಮಾದಲ್ಲೂ ಮೇನ್ ಲೀಡ್ ಕ್ಯಾರೆಕ್ಟರ್ಸು ಈ ಥರ ಅಮ್ಮ ಅಂದ ತಕ್ಷಣ ಒಂದು ಸ್ವಲ್ಪ ಹಿಂದೇಟ್ ಹಾಕ್ತಾರೆ. ಅಯ್ಯೋ ಮತ್ತೆ ಅಮ್ಮನ ಪಾತ್ರನೇ ಸಿಕ್ಬಿಟ್ರೆ ಹೇಗೆ ಮುಂದೆ. ಸೊ ಈಗ ಲತಾ ಅವರಿಗೆ ಪ್ರಶ್ನೆ. ಸೊ ಇಬ್ಬರು ಲೆಜೆಂಡರಿ ದಾಸ ಭಕ್ತರ ತೆಕ್ಕೆಗೆ ನೀವು ಹೇಗೆ ಬಂದ್ರಿ? ಸೊ ಪಾರ್ಟ್ 1ನ ಭಾಗ ಆಗಿರಲಿಲ್ಲ ನೀವು, ಈಗ ಪಾರ್ಟ್ 2ನ ಭಾಗ ಆಗಿದ್ದೀರಾ. ಸೊ ಹೆಂಗೆ ಈ ಅವಕಾಶ ಬಂತು ನಿಮಗೆ ಅಂತ? ಭಾಗ 1 ಸರ್ ಮಾಡಿದಾಗ ಇಟ್ ವಾಸ್ ಮೈ ಡ್ರೀಮ್. ಅಟ್ಲೀಸ್ಟ್ ಒಂದು ಯಾವುದೋ ಒಂದು ಚಿಕ್ಕ ಪಾತ್ರ ಆದರೂ ಪರವಾಗಿಲ್ಲ, ನಾನು ಮೂವಿಲಿ ಮಾಡಲೇಬೇಕು, ದಾಸರ ಅನುಗ್ರಹ ಪಡಿಲೇಬೇಕು ಅಂತ. ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಮೂವಿ ಇಟ್ ಸೆಲ್ಫ್ ಇಸ್ ಅ ಬ್ಲೆಸ್ಸಿಂಗ್ ಅನ್ನೋ ಥರ ನಾನು ಸರ್ ಹೆಂಗಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಸರ್ ನಂಬರ್ ಇರಲಿಲ್ಲ. ಸೊ ನಮ್ಮ ನಾದ್ನಿ ಮುಖಾಂತರ ಭಾಗ 1ರಲ್ಲಿ ಒಬ್ಬರು ಅಭಿನಯ ಮಾಡಿದ್ರು, ಅವ್ರ ಮುಖಾಂತರ ಇವ್ರು ನಂಬರ್ ಇಸ್ಕೊಂಡು ಮೆಸೇಜ್ ಮಾಡಿ, ಸರ್ ಈ ಥರ ಇದ್ದೆ, ನನಗೊಂದು ಅವಕಾಶ ಬೇಕು ಅಂತ ನಮ್ಮ ಮಾವನವ್ರಿಗೆ ಹೇಳಿದ್ರು. ಸೊ ಭಾಗ 1ರ ಮೋಸ್ಟ್ಲಿ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸೊ ಫಸ್ಟ್ ಟೈಮ್ ಸರ್ ಕರೆದ್ರು, ಲುಕ್ ಟೆಸ್ಟಿಗೆ ಬನ್ನಿ ನೋಡೋಣ ಅಂತ. ಸೊ ಅಲ್ಲಿ ನೋಡಿದಾಗ ಸರ್ ಹೇಳಿದ್ರು, ಆಯ್ತು ನಿಂಗೆ ಅವಕಾಶ ಕೊಡ್ತೀನಿ, ಆದ್ರೆ ಜಗನ್ನಾಥ ದಾಸರು ಭಾಗ 1 ಮುಗ್ದೋಗಿದೆ. ಸೊ ಭಾಗ 2 ಕೂಡ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಸೊ ನಿಮ್ಗೆ ವಿಜಯದಾಸರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ ಗೆ ಸಂಪರ್ಕಿಸಿ. ನಿದರ್ಶನ್ sarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಸೊ ಅಲ್ಲಿ ಅವಕಾಶ ಸಿಕ್ತು. ಬಟ್ ಆದ್ರೂ ಇನ್ನೂ ನಂಗೆ ಪತ್ನಿಯಾಗಿ ಆದ್ರೂ ಜಗನ್ನಾಥ ದಾಸರಲ್ಲೇ ಮಾಡ್ಬೇಕು ಅನ್ನೋದು ತುಂಬಾ ಇತ್ತು. ಅದೇನೋ ದೇವರ ಅನುಗ್ರಹ ಅನ್ಸತ್ತೆ, ದಾಸರ ಅನುಗ್ರಹ. ಅವಕಾಶನೂ ಸಿಕ್ತು. ಈ ಸಿನಿಮಾ ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿದೆ. ಸರ್ಕಲ್ ಆಗೋದ್ರೆ ಅಲ್ಲೇ ಸಿಕ್ಕಿದ್ದು. ಸೊ ಆದ್ಮೇಲೆ ಆಡಿಷನ್, ವಿಜಯದಾಸರು ಪ್ಲಸ್ ಇದೆ ಭಾಗ 2, ಮತ್ತೆ ವಾಪಸ್ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್. ನಿಮ್ಮ ಪಾತ್ರ ಏನು ಈ ಸಿನಿಮಾದಲ್ಲಿ? ತುಂಬಾ ವಿಭಿನ್ನವಾಗಿದೆ ಈ ಪಾತ್ರ. ಎಲ್ಲ ಕಡೆ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಕ್ಯಾರೆಕ್ಟರ್. ತುಂಬಾ ರಫ್ ಆಗಿರುವಂತ ಕ್ಯಾರೆಕ್ಟರು, ಸ್ಟ್ರಾಂಗ್ ಆಗಿರೋ ಕ್ಯಾರೆಕ್ಟರು. ಪಾತ್ರ ಚಿಕ್ಕದೆ ಬಟ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಹೆಸರು? ಸೊ ನರ್ತಕಿ ಅಂತಾನೆ ಇದೀನಿ. ಚಿಕ್ಕ ಪಾತ್ರ ಅಲ್ಲ, ಒಂದು ಎಪಿಸೋಡೇ ಇವ್ರದಿರುತ್ತೆ. ಒಂದು ಎಪಿಸೋಡ್ ಇದೆ ಹಾಗೆ ಹೇಳಿ. ಸೊ ನರ್ತಕಿ ಪಾತ್ರ. ಸೊ ನನಗೆ ಬ್ಯಾಕ್ಗ್ರೌಂಡ್ ಬಂದು ನಾನು ಭರತನಾಟ್ಯ ಡಾನ್ಸರು. ಸೊ ಅದು ಕೂಡ ನನಗೆ ಖುಷಿ, ಡಾನ್ಸ್ ಮಾಡೋದಕ್ಕೆ ಒಂದು ಅಪಾರ್ಚುನಿಟಿನೂ ಸಿಕ್ತು ಇದರಲ್ಲಿ. ಸೊ ಶಾಸ್ತ್ರೀಯ ಕಲೆ ಮತ್ತು ಭಕ್ತಿ ಎರಡನ್ನೂ ಅನುಭವಿಸುವಂಥ ಒಂದು ಕ್ಯಾರೆಕ್ಟರ್ ಇದು. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. ಸೆಕೆಂಡ್ ಹಾಫಲ್ಲಿ ಬರುತ್ತೆ. ಅದು ಮುಂದೆ ಹೇಗೆ ಚೇಂಜ್ ಆಗುತ್ತೆ ಏನು ಅಂತ ಸಿನಿಮಾದಲ್ಲಿ ನೋಡಬೇಕು. ಓಕೆ, ಲೈಕ್ ನೀವು ಹೆಂಗೆ ಜಗನ್ನಾಥ ದಾಸರಿಗೆ ಕನೆಕ್ಷನ್, ವಾಟ್ ಈಸ್ ಯುವರ್ ಕನೆಕ್ಷನ್ ವಿತ್ ಜಗನ್ನಾಥ ದಾಸರು ನರ್ತಕಿಗೆ? ಮುಂದೆ ಅದೇ ದಾಸರ ಅನುಗ್ರಹ ಪಡೆದು ನರ್ತಕಿ ಬದಲಾಗಿ ಹರಿದಾಸಿ ಹೇಗೆ ಆಗ್ತಾಳೆ ಅನ್ನೋದೇ ಒಂದು ದೊಡ್ಡ ಲಿಂಕ್ ಇದೆ ಇದರಲ್ಲಿ. ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತೆ. ಸೊ ಅದು ಎಲ್ಲ ಹೇಳಿದ್ರೆ ಇವಾಗಲೇ ಇದಾಗಲ್ಲ. ಇಲ್ಲ, ವಿಷಯ ಏನಂದ್ರೆ ಹರಿದಾಸರ ಕತೆ ಎಲ್ರಿಗೂ ಗೊತ್ತಿರುತ್ತೆ. ಅದನ್ನ ತೆರೆ ಮೇಲೆ ನೋಡೋದೇ ಅವ್ರಿಗೆ ಒಂದು ಆನಂದ. ಇದರಲ್ಲಿ ಸಸ್ಪೆನ್ಸ್ ಅನ್ನೋದು ಏನೂ ಇಲ್ಲ. ಈ ಸಿನಿಮಾದಲ್ಲಿ ಜಗನ್ನಾಥ ದಾಸರು ಅಂದ್ಮೇಲೆ ಜಗನ್ನಾಥ ದಾಸರ ಜೊತೆಗೆ ವಿಜಯದಾಸರು, ಗೋಪಾಲ್ ದಾಸರು, ಅದ್ರ ಜೊತೆಗೆ ಶ್ರೀಧರ ವಿಠಲರು, ಮೋಹನ ದಾಸರು, ಹೀಗೆ ಪ್ರಾಣೇಶ ವಿಠಲ್ ದಾಸರು, ಹೀಗೆ ಹರಿದಾಸರು ಅಂತ ತಕ್ಷಣ ಒಂದಿಷ್ಟು ಹೆಸರುಗಳು ಬರ್ತವೆ. ಅವರು ಒಬ್ಬೊಬ್ರಿಗೊಬ್ಬೊಬ್ರಿಗೆ ಒಂದು ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ಆಮೇಲೆ ಕಥೆನೂ ಗೊತ್ತಿರುತ್ತೆ. ಆ ಕಥೆ ಸಹಜವಾಗಿ ಭಾಳ ಕಡಿಮೆ ಪ್ರಮಾಣದಲ್ಲಿ ಗೊತ್ತಿರುತ್ತೆ. ನಾವು ಸಿನಿಮಾ ಮೂಲಕ ತೋರಿಸಿದಾಗ ನಾವು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಅದನ್ನು ಎಳೆಯಾಗಿ ಬಿಡಿಸಿ ತೋರಿಸಿದಾಗ ಇಷ್ಟೆಲ್ಲ ವಿಷಯ ಇತ್ತಾ ಅಂತಲೂ ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೂ ಗೊತ್ತಾಗೋ ಥರ ಮಾಡೋದೇ ಈಗ ನಮ್ಮ ಮೇಲಿರೋ ಒಂದು ಜವಾಬ್ದಾರಿ. ಮತ್ತು ಪ್ರಾಮಾಣಿಕವಾಗಿ ತೋರಿಸ್ಬೇಕು. ಮತ್ತು ಯಾವುದೇ ಕಾರಣಕ್ಕೆ ಅವರ ಚರಿತ್ರೆಗೆ ಧಕ್ಕೆ ಬರಲಾರ್ದೆ ಇರಬೇಕು. ಅಂದರೆ ನಾವೇನು ಕಾಲ್ಪನಿಕ ಹೆಚ್ಚು ಕಡಿಮೆ 1-2 ದೃಶ್ಯಗಳಿದ್ರು ಅದಕ್ಕೆ ಪೂರಕವಾಗಿರಬೇಕು. ಆ ಥರ ನಾನು ಕೆಲಸ ಮಾಡ್ತಾ ಇದ್ದೀವಿ. ಹೀಗೆ ಅದರಲ್ಲಿ ಶ್ರೀಧರ ವಿಠಲ ದಾಸರು ಅಂತ ಏನು ಬರ್ತಾರೆ, ಅವ್ರದ್ದು ಮತ್ತೆ ನಮ್ಮ ಸ್ಟೋರಿ ಸ್ಕ್ರೀನ್ ಶೇರ್ ಮಾಡಿ ಒಂದು ಸ್ಟೋರಿ ಬರುತ್ತೆ. ಸೊ ಅದ್ರ ಮುಖಾಂತರ ಜಗನ್ನಾಥ ದಾಸರ ಅನುಗ್ರಹ ಪಡೆಯುವಂಥ ಒಂದು ಸೀಕ್ವೆನ್ಸ್ ಇದೆ.
ಲತಾ ಅವರೇ, ನೀವು ಜಸ್ಟ್ ಹೇಳಿ, ಅಂದರೆ ಈಗ ಗೋಪಿಕಾಂಬ ಪಾತ್ರದ ಮೂಲಕ ಸಿಕ್ಕಾಬಟ್ಟೆ ಈಗ ಪಾಪ್ಯುಲರ್ ಆಗಿದ್ದೀರಾ ಹೊರಗಡೆ, ಆ ಒಂದು ಧಾರಾವಾಹಿ ಮೂಲಕ. ನಿಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳೋದಾದರೆ, ನೀವೇನು ಥಿಯೇಟರ್ ಬ್ಯಾಕ್ಗ್ರೌಂಡ್ನವರ, ಎಲ್ಲಿಯವರು ನೀವು ಎಕ್ಸಾಕ್ಟ್ಲಿ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದಾದರೆ. ಥಿಯೇಟರ್ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ಸರ್ ನಾನು. ಸೊ ನಾನು ಮಾಮೂಲಿ IT ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಸೊ ಸಾಫ್ಟ್ವೇರ್ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೆ ಕಂಪ್ನಿಲಿ. ಓಕೆ. ಬ್ಯಾಂಗ್ಳೂರ್? ಬ್ಯಾಂಗ್ಳೂರಲ್ಲಿನೇ. ಮೂಲತಃ ಗದಗು, ಉತ್ತರ ಕರ್ನಾಟಕ ಅನ್ನೋದು. ಚಿಕ್ಕ ವಯಸ್ಸಿಂದ ಭರತನಾಟ್ಯದಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಭರತನಾಟ್ಯ, ಸಂಗೀತ, ಅದು ಈ ಥರ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ನಾನು ಇಂಟ್ರೆಸ್ಟ್ ತೊಗೊಳ್ತಿದ್ದೆ. ಅದಾದಮೇಲೆ ನಂಗೆ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಸೊ ಸರ್ ಮುಖಾಂತರ ನಂಗೆ ಅಪಾರ್ಚುನಿಟಿ ಒಂದು ಹುಡ್ಕೊಂಡು ಹೋಗಿ ಏನೋ ಟ್ರೈ ಮಾಡೋಣ ಅನ್ನೋ ಥರ ಬಂದೆ. ಸೊ ಏನೋ ಅದು ತೊಗೊಂಡು ಕಂಟಿನ್ಯೂಸ್ ಆಗಿ ಕರ್ಕೊಂಡು ಹೋಗ್ತಾ ಇದೆ ನಂಗೆ ಇದರಲ್ಲಿ. ರಾಘವೇಂದ್ರ ಮಹಾತ್ಮೆಗೆ ಹೆಂಗೆ ಸೆಲೆಕ್ಟ್ ಆದ್ರಿ ನೀವು? ಅದೇ, ಅದು ಕೂಡ ಹೀಗೆ ರಾಯರ ಅನುಗ್ರಹನೇ. ಅದನ್ನು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಹೋಗಿದ್ದು ಅಲ್ಲ ಅದು. ಸೊ ಸುಮ್ಮನೆ ಆಡಿಷನ್ಗೆ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು, ಒಂದು ಫೋಟೋ ಕಳಿಸು ನೋಡೋಣ ಅಂತ. ಅನೂಪ್ ಅಂತ. ಸೊ ಕೊಟ್ಟೆ, ಒಂದು ಫೋಟೋ ಕಳಿಸ್ದೆ. ಅವ್ರು ಬನ್ನಿ ಆಡಿಷನ್ಗೆ ಅಂದ್ರು. ಆಡಿಷನ್ಗೆಲ್ಲ ಹೋಗಿ ಬಂದ್ಮೇಲೆ ಕೆಲಸ ಬಿಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಬಿಡಬೇಕೋ ಬೇಡವೋ ಅನ್ನೋಂಥ ಒಂದು ದೊಡ್ಡ ಗೊಂದಲದಲ್ಲಿದ್ದೆ. ಆಮೇಲೆ ಅದೇನೋ ರಾಯರೇ ಪ್ರೇರಣೆ ಮಾಡಿದ್ರು ಏನೋ ಗೊತ್ತಿಲ್ಲ, ಜಾಬ್ ಬಿಟ್ಟು ಇಂಥ ದೊಡ್ಡ ಪಾತ್ರ ಮತ್ತೆ ಸಿಗೋದಿಲ್ಲ, ರಾಯರ ತಾಯಿ ಆಗೋ ಭಾಗ್ಯ ಯಾರಿಗೂ ಸಿಗೋದಿಲ್ಲ, ಅಂಥದ್ದು ಸಿಕ್ಕಿದೆ, ಮಾಡಲೇಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಜಾಬ್ ಬಿಟ್ಟು ಇದಕ್ಕೆ ಬಂದೆ ಅಷ್ಟೇ. ಓಕೆ. ಸೊ ಯು ಆರ್ ನಾಟ್ ರಿಗ್ರೆಟಿಂಗ್ ದಟ್ ಅಲ್ವಾ? ಡೆಫಿನೆಟ್ಲಿ ಇಲ್ಲ. ಸೊ ಅಂದರೆ ನಿಮ್ಮ ಪಾತ್ರಕ್ಕೆ ಸಿಗ್ತಾ ಇರುವಂತಹ ಪ್ರಶಂಸೆ ಮತ್ತು ರೀಚ್ ಅದೆಲ್ಲ ನೋಡುವಾಗ ನಿಮಗೆ ಹೇಗೆ ಅನಿಸುತ್ತೆ? ಅನ್ಕೊಂಡಿರಲಿಲ್ಲ ಸರ್, ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಇದು. ಯೂಶಲಿ ಎಲ್ಲರೂ ಹೀರೋಯಿನ್ ಪಾತ್ರ ಬೇಕು, ಅಂದರೆ ರಾಯರ ಹೆಂಡತಿ ಪಾತ್ರ ಆಗಲಿ ಅಥವಾ ಯಾವುದೇ ಸಿನಿಮಾದಲ್ಲೂ ಮೇನ್ ಲೀಡ್ ಕ್ಯಾರೆಕ್ಟರ್ಸು ಈ ಥರ ಅಮ್ಮ ಅಂದ ತಕ್ಷಣ ಒಂದು ಸ್ವಲ್ಪ ಹಿಂದೇಟ್ ಹಾಕ್ತಾರೆ. ಅಯ್ಯೋ ಮತ್ತೆ ಅಮ್ಮನ ಪಾತ್ರನೇ ಸಿಕ್ಬಿಟ್ರೆ ಹೇಗೆ ಮುಂದೆ, ಬೇಡ ಬೇಡ ಅನ್ನೋ ಥರ. ಸೊ ನಾನು ಮಾಡ್ತಿರೋದೇ ರಾಯರ್ಗೋಸ್ಕರ ಅಲ್ವಾ, ಇದು ಆಗಲಿ ಅಂತ ಏನೋ ಹೋದೆ. ಬಟ್ ಇದು ರಿಯಾಕ್ಷನ್ಸ್ ನೋಡಿ ತುಂಬ ಖುಷಿ ಆಗುತ್ತೆ. ಜನ ನಿಮ್ಮನ್ನ ನೋಡಿದ್ರೆ ತಾಯಿನೇ ನೋಡಿದಾಗ ಆಗುತ್ತೆ, ತಾಯಿ ಹೃದಯನೇ ಇದೆ ನಿಮಗೆ ಅಂತ ತುಂಬ ಜನ ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಒಂದೊಂದ್ಸತಿ. ಎಲ್ಲೋದ್ರೂ ಜನ ಐಡೆಂಟಿಫೈ ಮಾಡ್ತಾರೆ, ಓ ರಾಯರಮ್ಮನ ಅಲ್ವಾ ನೀವು, ಗೋಪಿಕಾ ಅಲ್ವಾ ಅಂತ. ಸೊ ಫಸ್ಟ್ ಥಿಂಗ್ ಈಸ್ ಗೋಪಿಕಾಂಬ, ಅದಾದ್ಮೇಲೆ ನನ್ನ ಹೆಸರು ಕೇಳ್ತಾರೆ. ಸೊ ದ್ಯಾಟ್ ಈಸ್ ಮೋರ್ ಹ್ಯಾಪಿ. ಸೀರಿಯಲ್ ನೋಡುವಾಗ ಡೆಫಿನೆಟ್ಲಿ ತಾಯಿ ಹೃದಯ ಕಾಣುತ್ತೆ, ಬಟ್ ಎದುರುಗಡೆ ನೋಡುವಾಗ ತಾಯಿ ಪ್ರಾಯ ಆಗಲಿಲ್ಲ. ಸೊ ಹಿಂಗೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಪ್ಲೇ ಮಾಡ್ತಿದ್ದೀರಾ ನೀವು ಅಂತ? ಅದು ಪಾತ್ರದೊಳಗೆ ಹೋದ ತಕ್ಷಣ ತಾನೇ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ ಅನ್ಸುತ್ತೆ. ಐ ಡೋಂಟ್ ನೋ, ಅದು ಆ ಕಾಸ್ಟ್ಯೂಮ್ ಹಾಕಿದ್ಮೇಲೆ, ಆ ಕತೆಗಳನ್ನ ಕೇಳೋದ್ಮೇಲೆ, ಅದು ಆಲೋಚನೆ ಬಂದಾಗ ಆಟೋಮೆಟಿಕ್ ಆಗಿ ಅದು ತನ್ನಷ್ಟಕ್ಕೆ ತಾನೇ ಬಂದ್ಬಿಡುತ್ತೆ ಅಷ್ಟೇ. ಈವನ್ ನವೀನ್ ಕೃಷ್ಣ ಸರ್ ಕೂಡ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಸಣ್ಣ ಪುಟ್ಟ ಕರೆಕ್ಷನ್ಸ್ ಏನೇ ಇದ್ರೂ ಹೇಳ್ಕೊಡ್ತಾರೆ, ಇದು ಹೀಗಲ್ಲ, ಇದು ಹೀಗೆ ಮಾಡಬೇಕು ಅಂತ. ಹಿಂದೆನೂ ಸ್ವಲ್ಪ ಅನುಭವ ಸರ್ ನನಗೆ ಕೊಟ್ಟಿರೋದ್ರಿಂದ ಮೇ ಬಿ ಇಟ್ ಈಸ್ ವೆರಿ ಈಸಿ ಫಾರ್ ಮೀ. ಓಕೆ. ಸೊ ಈಗ ನರ್ತಕಿ ಪಾತ್ರ ಅಂದರೆ ನೀವು ಏನು ಪ್ರಿಪ್ರೇಷನ್ ಇತ್ತು, ಅಂದರೆ ನೀವು ಓದ್ಕೊಂಡಿದ್ರ ಆ ಪಾತ್ರದ ಬಗ್ಗೆ? ಸರ್ ಏನು ನರೇಷನ್ ಕೊಟ್ಟಿದ್ರು? ಸರ್ ಕಂಪ್ಲೀಟ್ ಆಗಿ ನಮ್ಮ ಮಾವನಿಗೆ ಫೋನ್ ಮಾಡಿಬಿಟ್ಟು ಸ್ಟೋರಿ ಕಂಪ್ಲೀಟ್ ಆಗಿ ಹೇಳಿದ್ರು, ನರ್ತಕಿ ಪಾತ್ರ ಹೀಗಿರುತ್ತೆ. ಸೊ ಅವಳೊಬ್ಬನು ಚೆನ್ನಾಗಿ ನೃತ್ಯ ಮಾಡುವಂತ ಒಂದು ಕ್ಯಾರೆಕ್ಟರ್ ಇದು. ಸೊ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕ್ಯಾರೆಕ್ಟರು, ಸ್ವಲ್ಪ ನೆಗೆಟಿವ್ ಶೇಡ್ ಬರುತ್ತೆ, ಅದಾದ್ಮೇಲೆ ತುಂಬಾ ಪಾಸಿಟಿವ್ ಆಗಿ ಟರ್ನ್ ಆಗ್ತಾರೆ. ಕಂಪ್ಲೀಟ್ ಸ್ಟೋರಿ A to Z ನಂಗೆ ನರೇಟ್ ಮಾಡಿ ಹೇಳಿದ್ರು. ಸೊ ತುಂಬಾ ಖುಷಿನೂ ಆಯ್ತು, ಬಿಕಾಸ್ ಸಮಥಿಂಗ್ ಡಿಫ್ರೆಂಟ್. ಅದೇ ಪಾತ್ರ ಮಾಡ್ಕೊಂಡು ಬರೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಮಾಡಕ್ ಚಾಲೆಂಜಿಂಗ್ ಅನ್ಸುತ್ತೆ. ಸೊ ಸರ್ ಕೂಡ ಅಷ್ಟೇ ನೀಟಾಗಿ ಹೇಳಿ, ಅಲ್ಲಿ ನಂಗೆ ಶ್ರೀನಿವಾಸ್ ಸರ್ ಡೈರೆಕ್ಟ್ ಮಾಡ್ಬೇಕಾದ್ರೆ ಅವರು ಕೂಡ ತುಂಬಾ ಚೆನ್ನಾಗೆಲ್ಲ ಡೈಲಾಗ್ಸ್ನ ಹೇಳೋದಾಗ್ಲಿ, ಹೇಗೆ ಹೇಳಬೇಕು ಅನ್ನೋ ನರೇಷನ್ಸ್ ಆಗಲಿ ಕಂಪ್ಲೀಟ್ ಆಗಿ ಹೇಳ್ಕೊಟ್ರು, ಇಂಟೋನೇಷನ್ಸ್ ಅದು ಎಲ್ಲ. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಿರ್ದೇಶಕರಿಗೆ ಖುಷಿ ಆಯ್ತಾ? ಖಂಡಿತ ಓಕೆ ಅಂತ ಹೇಳಿದ್ರು. ಓಕೆ ಲತಾ ಅವರೇ, ನೀವು ಹೇಳಿ, ಆ್ಯಕ್ಚುಲಿ ನೀವೇನು ಗೋಪಿಕಾಂಬ ಪಾತ್ರ ಮಾಡ್ತಾ ಇದ್ದೀರಾ ಇದರಲ್ಲಿ ಸೀರಿಯಲಲ್ಲಿ, ಅದಕ್ಕೂ ಈ ಪಾತ್ರಕ್ಕೂ ಡೆಫಿನೆಟ್ಲಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಏನು ಎಕ್ಸ್ಪೆಕ್ಟ್ ಮಾಡಿಕೊಂಡು ನಿಮ್ಮನ್ನು ಮತ್ತು ಈ ಸಿನಿಮಾನ ಜನಗಳು ನೋಡಲಿಕ್ಕೆ ಬರಬೇಕು ಜನವರಿ 30ನೇ ತಾರೀಕು? ಎಕ್ಸ್ಪೆಕ್ಟೇಷನ್ ಅಂದರೆ ಮೊದಲೇದಾಗಿ ಇದು ಒಂದೇ ವರ್ಗಕ್ಕೆ ಸೀಮಿತ ಆಗಿರುವಂತಹ ಮೂವಿ ಅಲ್ಲ. ಸೊ ದಾಸರು ಎಲ್ರಿಗೂ ಬೇಕು, ಕನಕದಾಸರಾಗಿರಲಿ, ಜಗನ್ನಾಥದಾಸರು, ವಿಜಯದಾಸರು, ಎಲ್ಲ ದಾಸರು ಎಲ್ರಿಗೂ ಬೇಕು. ದಾಸರ ಅನುಗ್ರಹ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಜನ ಇಲ್ಲಿ ನೋಡೋಕೆ ಬರಬೇಕು ಅಂತ ಹೇಳ್ತೀನಿ. ಎಲ್ಲ ನಾವು ಗೊತ್ತಿರೋ ಥರ ದೇವರ ಅನುಗ್ರಹ ಬೇಕು ಅಂದರೆ ಅದಕ್ಕೆ ಎಲ್ಲ ಮೂಲ ಇರೋದೇ ನಾವು ಗುರುಗಳ ಮುಖಾಂತರ ಹೋಗಬೇಕು ಅಂತ. ಸೊ ಗುರುಗಳ ಮುಖಾಂತರ ಹೋಗಬೇಕು ಅಂದರೆ ಶ್ರವಣ ಮಾಡಬೇಕು, ಕೀರ್ತನೆಗಳನ್ನು ಓದಬೇಕು, ಭಜನೆ ಮಾಡಬೇಕು, ಧ್ಯಾನ ಮಾಡಬೇಕು, ಅವ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದು ಒಂದು ರೂಢಿ. ಆ ಥರ ಹೋದರೆ ಮಾತ್ರ ದೇವ್ರನ್ನ ಮುಟ್ಟೋದಕ್ಕೆ ಸಾಧ್ಯ, ದೇವ್ರನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಅನ್ನೋದು ಒಂದು ಗೊತ್ತಿರೋಂಥ ವಿಷಯನೇ. ಸೊ ಆ ಥರ ನಾವು ಹೋಗಬೇಕು ಅಂದರೆ ದಾಸರನ್ನ ಹಿಡಿಲೇಬೇಕು, ದಾಸರ ಕೀರ್ತನೆಗಳನ್ನ ಓದಬೇಕು, ಅವ್ರ ಚರಿತ್ರೆನ ತಿಳ್ಕೋಬೇಕು ಅಂದರೆ ನಾವು ಈ ಥರ ಜಾಸ್ತಿ ಈ ಥರ ಮೂವಿಗಳನ್ನ ನೋಡಬೇಕು, ಅವ್ರ ಬಗ್ಗೆ ತಿಳ್ಕೋಬೇಕು, ಅವ್ರದ್ದು
ಶ್ರವಣಗಳನ್ನ ಮಾಡ್ತಾನೆ ನಾವು ಅವ್ರನ್ನ ರೀಚ್ ಮಾಡಬೇಕು. ಸೊ 30ನೇ ತಾರೀಕು ಇದೊಂದು ಒಳ್ಳೆ ಅದ್ಭುತವಾದಂಥ ಅವಕಾಶ ಎಲ್ರಿಗೂ. ಮೂವಿ ನೋಡಬೇಕು, ಇವ್ರ ಚರಿತ್ರೆನ ತಿಳ್ಕೊಂಡು ಜಗನ್ನಾಥ ದಾಸರು ಹೇಗಿದ್ರು, ಹರಿಕಥಾಮೃತ ಸಾರ ಅಂತೂ ತುಂಬಾನೇ ದೊಡ್ಡ ವಿಷಯ. ಸೊ ಅದು ದಾಸರು ನಮಗೆ ಕೊಟ್ಟಂತ ಒಂದು ಅದ್ಭುತವಾದಂತ ಕೊಡುಗೆ ಅಂತ ಹೇಳ್ಬೋದು. ಸೊ ಅದನ್ನ ನೋಡೋದಕ್ಕಾದ್ರೂ ಜನ ಬರಲೇಬೇಕು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.